ಹೇಳ್ಬಿಡ್ತೀನಿ ಎಲ್ಲ ಹೇಳ್ಬಿಡ್ತೀನಿ. ಇಡ ಅಲ್ಲಿ ಏನ್ ಗುರಾಯಿಸ್ತಾ ಇದೀಯಾ? ಇಡ ಅಲ್ಲಿ ಇಡ ಇಡ ಎಲ್ಲೋ ನೋಡಿದ್ದೀನಲ್ಲ. ಯಾರ ನಿಮ್ಮ ಅಂಗಲ್ ಅನ್ಕತಿತ್ತವನೆ. ಇಡ ಇಡಲಿ ಇಡ ಅರೆ ಇದು ನಮ್ ಸುರೇಶ್ ಅಲ್ವಾ? ಏನು ಸುರೇಶನ? ಅರೆ ಹೌದು ಕಣೋ, ಸುರೇಶನೇ. ಊಟ ಇಲ್ಲ. ಏನ್ರಿ ಸ್ವಾಮಿ ನಿಮ್ ಗೆಟಪ್ಪು? ಕಾಲೇಜಲ್ಲಿ ಏನಾದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತ ಹೆಂಗೆ? ಸಾಕತ್ತಾಗಿದ್ದೀರಾ, ಸೂಪರ್. ಹೇಳ್ಬಿಡ್ತೀನಿ, ಅಲ್ಲ ಹೇಳ್ಬಿಡ್ತೀನಿ. ನಾಟಕ ಸಾಕು, ವಿಷಯ ಏನ್ ಹೇಳಿ? ಹೇಳ್ಬಿಡ್ತೀನಿ. ಈ ಅಲ್ಲ ಏನಾಯ್ತು ಸುರೇಶ? ಸುರೇಶ ಏನಾಯ್ತು? ಏನಾಯ್ತು ನಿಂಗೆ? ನಿಜವಾಗ್ಲೂ ಹುಚ್ಚಿಡ್ದಂಗಿದೆ ಕಣೋ. ಏನ್ ಹೇಳ್ತಾ ಇದ್ಯಾ? ಸುರೇಶಂಗ್ ಹುಚ್ಚ? ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ, ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಶ್ರದ್ಧಾ, ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಕೇಳಬೇಕಿತ್ತು. ಅದೇನು ಕೇಳಿ ಅತ್ತೆ? ಯಾವುದೇ ನೆಕ್ಲೆಸು ಇಷ್ಟು ಚೆನ್ನಾಗಿದೆ? ಇದಾ ಭುವನ್ ಅಜ್ಜಿ ಕೊಟ್ಟಿದ್ದು, ಅವ್ರ ಮನೆಯದು. ಹೌದಾ? ಶ್ರದ್ಧಾ, ನೀನು ತುಂಬಾ ಲಕ್ಕಿ ಕಣೆ. ಏನಿಲ್ಲ ಅಂದ್ರೂ 8 ರಿಂದ 10 ಲಕ್ಷ ಆಗುತ್ತೆ ಗೊತ್ತಾ ಇಂಥ ನೆಕ್ಲೆಸ್ಗೆಲ್ಲ. ಓಹ್ ಹೌದಾ, ಇರ್ಲಿ ಬಿಡಿ. ಇದೇನೇ ಇದು 8 ರಿಂದ 10 ಲಕ್ಷ ಅಂತ ಹೇಳ್ತಾ ಇದ್ದೀನಿ, ಇರ್ಲಿ ಬಿಡಿ ಅಂತಿದ್ಯಲ್ಲ. ಇನ್ನು ಎಷ್ಟು ಕೊಟ್ಟಿದಾರೋ ಇಂಥ ನೆಕ್ಲೆಸ್ಗಳು? ಇಲ್ಲ, ಬೇರೆ ಯಾವ ಸರನೂ ಕೊಟ್ಟಿಲ್ಲ. ಅಂದರೆ ಬೇರೆ ಏನಾದರೂ ಕೊಟ್ಟಿದ್ದಾರೇನೆ? ದುಡ್ಡು, ನಿನ್ನ ಹೆಸ್ರಿಗೆ ಸೈಟ್ ಏನಾದ್ರು ಬರ್ಕೊಟ್ಟಿದ್ದಾರಾ? ಇಲ್ಲ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದಾರಾ? ಅದೆಲ್ಲ ಏನೂ ಇಲ್ಲ ಅತ್ತೆ. ನಂಗೆ ಅದ್ರ ಬಗ್ಗೆ ಎಲ್ಲ ಯಾವ ಆಸಕ್ತಿನೂ ಇಲ್ಲ. ಇನ್ನೂ ಮದುವೆ ಆಗಿ 3-4 ದಿನ ಆಗಿರೋದು ಅಷ್ಟೇ. ನಾನು ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡಲಿ ಹೇಳಿ? ಅಲ್ಲ, ಇದೆಲ್ಲ ಯಾವ ದೊಡ್ಡ ವಿಷಯ ಅನ್ನೋ ಥರ ನೀನು ನಿಂತಿರೋದು ನೋಡಿದ್ರೆ ಬೇರೆನೋ ದೊಡ್ಡ ಲಾಟ್ರಿನೇ ಹೊಡೆದಿದೆ ಅನಿಸ್ತೆ ನಿನಗೆ. ಹೇ ಶ್ರದ್ಧಾ, ಅದೇನಂತ ಹೇಳಿ ಪ್ಲೀಸ್. ಹೌದು ಅತ್ತೆ, ತುಂಬ ದೊಡ್ಡ ಲಾಟ್ರಿನೇ ಹೊಡೆದಿದೆ ಅಂದ್ಕೊಳ್ಳಿ. ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ದೊಡ್ಡ ಲಾಟ್ರಿ. ಬಹುಶಃ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಲಕ್ಕು ಇನ್ಯಾರಿಗೂ ಇಲ್ಲ ಅನ್ಸುತ್ತೆ. ಅಂದ್ಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಇನ್ನೊಂದು. ಹೌದೇನೆ ಶ್ರದ್ಧಾ? ಅದೇನು ಅಂತ ಕರೆಕ್ಟಾಗಿ ಬಿಡಿಸಿ ಹೇಳೆ. ಭುವನಿಗಾಗಲೇ ನಿನ್ನ ಮೇಲೆ ಕೋಟಿ ಇನ್ವೆಸ್ಟ್ ಮಾಡಿದಾನೇ? ಅಪಾರ್ಟ್ಮೆಂಟ್ ತಗೊಂಡಿದ್ದಾನ ಇಲ್ಲ ಮನೆ ತಗೊಂಡಿದ್ದಾನ? ಅದೇನು ಅಂತ ಪ್ಲೀಸ್ ಹೇಳೆ. ಅತ್ತೆ, ಅದೆಲ್ಲ ಏನೂ ಇಲ್ಲ ಬಿಡಿ. ಏನೋ ಮಾತುಗಂದೆ ಅಷ್ಟೆ. ಜಸ್ಟ್ ಲೀವ್ ಇಟ್. ಅರೆ, ಹೇಗೆ ಬಿಟ್ಬಿಡಕ್ಕಾಗುತ್ತೆ? ನೀನು ಇಷ್ಟೊಳ್ಳೆ ಸರ ಹಾಕೊಂಡು ಮೆರಿತಿರ್ಬೇಕಾದ್ರೆ
ಮುಂದೇನೋ ಇದೆ ಅನ್ನೋದಂತೂ ಪಕ್ಕ. ಹೊರಗಿನ ಬಂಗಾರಕ್ಕೆ ಯಾಕೆ ಬೆಲೆ ಕೊಡ್ತೀರಾ ಅತ್ತೆ? ಒಳಗಿನ ಮನಸ್ಸು ಮುಖ್ಯ ಅಲ್ವಾ? ಅಯ್ಯೋ ಏನೇ ನೀನು, ಯಾವಾಗ ನೋಡಿದ್ರು ಮನ್ಸು ಅಧ್ಯಾತ್ಮ ಅಂತ ಏನೇನೋ ಮಾತಾಡ್ತೀಯಪ್ಪ. ಅದೆಲ್ಲ ಬೇಡ ಬಿಡು ನನಗೆ. ನಿನ್ನ ಹಣೆ ಬರ ಏನು ಅಂತ ಅರ್ಥ ಆಯ್ತು ನನಗೆ. ಸದಾಶಿವಂಗ್ ಅದೇ ಧ್ಯಾನ ಅಂತೆ, ಎಲ್ಲಿ ಹೋದ್ರು ಅದೇ ಸ್ವಭಾವ ನಿಂದು. ಏನೋಪ್ಪ, ಇರೋದನ್ನ ಅನುಭವಿಸೋಕ್ಕೂ ಪುಣ್ಯ ಇರಬೇಕು ಬಿಡು. ಹೌದು, ಇರೋದನ್ನ ಅನುಭವಿಸೋಕು ಪುಣ್ಯ ಮಾಡಿರ್ಬೇಕು. ಇಲ್ಲದೆ ಇರೋದನ್ನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಅದೇನು ಬೇಕೋ ಏನೋ.